ನಟರಂಗ ಸಾಂಸ್ಕೃತಿಕ ಕೇಂದ್ರ ಗದಗ, ತೋಂಟದಾರ್ಯ ಕಲಾ ರಂಗ ಹಾಗೂ ಜಿಲ್ಲಾ ಕನ್ನಡ ಸಾಹಿತ್ಯ ಪರಿಷತ್ತು ಗದಗ ಅವರ ಸಂಯುಕ್ತ ಆಶ್ರಯದಲ್ಲಿ ಮಕ್ಕಳಿಂದ ಪುಣ್ಯಕೋಟಿ ರೂಪಕ ಪ್ರದರ್ಶನ. ನಟರಂಗ ಸಾಂಸ್ಕೃತಿಕ ಕೇಂದ್ರ ಗದಗ, ತೋಂಟದಾರ್ಯ ಕಲಾ ರಂಗ ಹಾಗೂ ಜಿಲ್ಲಾ ಕನ್ನಡ ಸಾಹಿತ್ಯ ಪರಿಷತ್ತು ಗದಗ ಅವರ ಸಂಯುಕ್ತ ಆಶ್ರಯದಲ್ಲಿ ನಗರದ ಜಗದ್ಗುರು ತೋಂಟದಾರ್ಯ ಮಠದ ಆವರಣದಲ್ಲಿ ಪುಣ್ಯಕೋಟಿ ರೂಪಕವನ್ನು ಹಮ್ಮಿಕೊಳ್ಳಲಾಗಿತ್ತು. ಧಾರವಾಡ ರಂಗಾಯಣ ನಿರ್ದೇಶಕರಾದ ರಾಜು ತಾಳಿಕೋಟಿ ಅವರು ಡೊಳ್ಳು ಬಾರಿಸುವ ಮೂಲಕ ಚಾಲನೆ ನೀಡಿ ಮಾತನಾಡಿ, ಮಕ್ಕಳಲ್ಲಿ ಹುದುಗಿರುವ ನಾಟಕ ಕೌಶಲ್ಯಕ್ಕೆ ಇಂಬು ಕೊಡುವ ನಿಟ್ಟಿನಲ್ಲಿ ನಟರಂಗ ಕಾರ್ಯಪ್ರವೃತ್ತವಾಗಿದೆ. ಮಕ್ಕಳ ಮನೋವಿಕಾಸಕ್ಕೆ ನಾಟಕ ಪೂರಕ ಮತ್ತು ಪೋಷಕವಾಗಿವೆ ಎಂದರು. ಈ ಸಂದರ್ಭದಲ್ಲಿ ಜಿಬಿ ಪಾಟೀಲ, ವಿವೇಕಾನಂದಗೌಡ ಪಾಟೀಲ್, ಕೆಎಚ್ ಬೇಲೂರ, ಶ್ರೀನಿವಾಸ್ ಹುಯಿಲಗೋಳ, ಚನ್ನವೀರ ಶಾಸ್ತ್ರಿ ಖಡನಿ, ವಿಜಯಕುಮಾರ ಹಿರೇಮಠ, ಬಾಹುಬಲಿ ಜೈನರ, ಅಜಿತ್ ಕೋರ್ಪಡೆ, ರಂಗಾಯಣದ ಕೇಶವ ಬಡಿಗೇರ, ಸೋಮಶೇಖರ ಚಿಕ್ಕಮಠ, ಪೂಜಾ ಚಿಕ್ಕಮಠ, ಬಸವರಾಜ ಮುಖಂಡಮಠ, ನಾಗರಾಜ ಮಿಸಾಳ, ನಾಗರಾಜ ಬಡಿಗೇರ, ಅಕ್ಷತಾ ಹಿರೇಮಠ, ಜ್ಯೋತಿ ಅಲ್ಕುಂದಿ, ಮಹಾಂತೇಶ ಹೂಗಾರ, ಸಂತೋಷ ಜಾಲಿಯಾಳ, ಪುಣ್ಯಕೋಟಿ ನಾಟಕದ ನಿರ್ದೇಶಕ ಮಾಂತೇಶ್ ಗಜೇಂದ್ರಗಡ ಉಪಸ್ಥಿತರಿದ್ದರು. ಮಕ್ಕಳ ನಾಟಕ ಪುಣ್ಯಕೋಟಿ. ಈ ನಾಟಕದ ನಿರ್ದೇಶಕರಾದಂಥ ನನ್ನ ಆತ್ಮೀಯ ಗೆಳೆಯ ರಂಗಕರ್ಮಿ ಶ್ರೀಯುತ ಮಹಾಂತೇಶ್ ಗಜೇಂದ್ರ ಅವರ ಸಾರಥ್ಯದಲ್ಲಿ ಈ ನಾಟಕ ಮೂಡಿ ಬರ್ತಾ ಇದೆ. ನಿಜವಾಗ್ಲೂ ಭಾಳ ಸಂತೋಷ ಆಗ್ತದೆ. ಯಾಕಂದ್ರೆ ಗದಗಿನ್ಯಾಗ ಎಲ್ಲಿ ಕೇಳಿದ್ರು ಸಂಗೀತ, ಎಲ್ಲಿ ಆಡಿದ್ರು ನಾಟಕ, ಎಲ್ಲಿ ನೋಡಿದ್ರು ಕವಿಗಳು, ಎಲ್ಲಿ ನೋಡಿದ್ರು ಸಾಹಿತ್ಯ, ಎಲ್ಲಿ ನೋಡಿದ್ರು ಸಂಗೀತ. ಅಂಥದ್ರಲ್ಲಿ ಇವತ್ತಿನ ಮಕ್ಕಳಿಗೆ ಹಾಲು ಎಲ್ಲಿ ಬರ್ತೈತಪ್ಪ ಅಂತ ಕೇಳಿದ್ರೆ ಡೈರಿ ಬರ್ತದೆ ಅಂತ ಹೇಳ್ತಾರೆ. ಅದು ಹೆಂಗೆ ಕರೀತಾರ, ಏನು ಮಾಡ್ತಾರ ಗೊತ್ತಿಲ್ಲ. ಮತ್ತಿನ್ನು ನಾಟಕದ ವಿಷಯಕ್ಕೆ ಬಂದರೆ ಈಗಾಗಲೇ ರಂಗಭೂಮಿಯ ಅವಸಾನದ ಅಂಚಿನಲ್ಲಿರುವಂಥ ಸಮಯ. ಯಾಕಂದರೆ ಟಿ ವಿ ಬಂದು, ಈ ಸಾಮಾಜಿಕ ಜಾಲತಾಣ ಬಂದು ಅಂಗೈಯಲ್ಲೇ ಲೋಕಾನ ಮಾಡುವಂಥ ಸಮಯ. ನಾಟಕನೂ ಕೂಡ ಮರೆತು ಹೋಗುವಂಥ ಪರಿಸ್ಥಿತಿ ಈಗಾಗಲೇ ಬಂದಿದೆ. ಈಗಿನ ಮಕ್ಕಳಿಗೆ ಈಗೇನಾದರೂ ಈ ಕಲೆನ, ಈ ನಾಟಕ ಸಂಸ್ಕೃತಿನ ಮಕ್ಕಳಲ್ಲಿ ನಾವು ನೀವು ಸೇರಿಕೊಂಡು ಉಳಿಸ್ದೆ ಹೋದ್ರೆ ಮುಂದಿನ ಪೀಳಿಗೆಗಳಿಗೆ ಫೋಟೋ ತೋರಿಸ್ಬೇಕಾಗತ್ತೆ. ನಾಟಕದವರು ಅಂದರೆ ಇವರ ನೋಡಲಿ, ರಾಜಕಾರಣಿಗಳಿಂದ ಇವರ ನೋಡಲಿ. ಅದಕ್ಕೆ ಈ ನಟರಂಗ ಅನ್ನುವಂಥ ಸಂಸ್ಥೆ ಮಕ್ಕಳ ನಾಟಕಕ್ಕೆ ಪ್ರೋತ್ಸಾಹಿಸಿ ಪುಣ್ಯಕೋಟಿ ಎಂಬ ನಾಟಕನ ಮಕ್ಕಳ ಕಡೆಯಿಂದ ಮಕ್ಕಳಿಗೆ ಡೈರೆಕ್ಷನ್ ಮಾಡುವಂಥ ನನ್ನ ಮಿತ್ರ, ನನ್ನಣ್ಣ, ನನ್ನ ಗೆಳೆಯ ಮಹಾಂತೇಶ್ ಗಜೇಂದ್ರಗಡವರ ನಿರ್ದೇಶನದಲ್ಲಿ ಮೂಡಿಬರುವಂಥ ಪುಣ್ಯಕೋಟಿ ನಾಟಕಕ್ಕೆ ಇವತ್ತು ನಾನು ಮುಖ್ಯ ಅತಿಥಿಯಾಗಿ ರಂಗಾಯಣದ ನಿರ್ದೇಶಕನಾಗಿ ಬಂದಿರೋದು ನಾನು ಪುಣ್ಯ ಅಂದ್ಕೊಂಡಿದ್ದೀನಿ. ಇವತ್ತಿನ ಈ ಕಾರ್ಯಕ್ರಮ ಭಾಳ ಮುಖ್ಯವಾದ ಕಾರ್ಯಕ್ರಮ. ನೀವೆಲ್ಲರೂ ಸೇರಿ ಎಲ್ಲ ಕೂಡಿ 38 ನಿಮಿಷದ ನಾಟಕ, ನಿಮ್ಮ ಅಮೂಲ್ಯವಾದ ಸಮಯವನ್ನು ಈ ನಾಟಕಕ್ಕಾಗಿ ದಾನ ಮಾಡಿರಿ ಅಂತ ಮನಪೂರ್ವಕವಾಗಿ ನಿಮ್ಮ ಹತ್ರ ಕೇಳ್ತಿದ್ದೆ. ನನಗೆ ಮಾತಾಡೋಕ್ಕೆ ಸಮಯ ಕಲ್ಪಿಸಿಕೊಟ್ಟಂತಹ ನಟರಂಗ ಸಂಸ್ಥೆ ಇನ್ನೂ ಒಳ್ಳೊಳ್ಳೆ ನಾಟಕಗಳನ್ನು ಅಭಿನಯಿಸುವಂತಾಗಲಿ, ಒಳ್ಳೊಳ್ಳೆ ನಾಟಕಗಳನ್ನು ಸಮಾಜಕ್ಕೆ ಕೊಡುಗೆಯಾಗಿ ಕೊಡಲಿ. ಯಾಕಂದರೆ ಸರ್ಕಾರ ಎಷ್ಟು ಪ್ರೋತ್ಸಾಹ ಮಾಡಿತ್ತಂದರೂ ಇಂಥ ಒಂದು ಶಿಬಿರ ನಡೆಸಿ ನಾಟಕನ ಆಡೋದಂದ್ರೆ ಭಾಳ ಕಷ್ಟ. ಮತ್ತು ಜೇಬಿಲಿಂದ ದುಡ್ಡು ಹಾಕೋಬೇಕು. ಭಾಳಷ್ಟು ಜನ ಇದು ಯಾವ ಮಾಡ್ತಾನಪ್ಪ ಮಾರಾಯ, ಸಂಘ ಕಟ್ಟಿ ಸಂಘಟನೆ ಮಾಡಿ ಕಲಾವಿದರನ್ನು ಕೂಡ ಹಾಕೊಂಡು ಬ್ಯಾಸದ ಕೈ ಬಿಟ್ಟೋರ. ಅಂಥದ್ರಲ್ಲೂ ಕೂಡ ನಮ್ಮ ಸೋಮಶೇಖರ್ ಹಿರೇಮಠ ಅವರು ಇಂಥ ಸಾಹಸಕ್ಕೆ ಯಾಕ್ಯಾರ. ಇದು ಕೂಡ ಭಾಳ ಆಸಕ್ತಿ ಇದ್ದರೆ ಇಂಥ ಕೆಲಸ ಆಗ್ತಾವೆ. ಆಸಕ್ತಿ ಇಲ್ಲ ಅಂದರೆ ಯಾವ ಕೆಲಸನೂ ಆಗೋದಿಲ್ಲ. ಅವರಲ್ಲಿ ಆಸಕ್ತಿ ಐತಿ, ಕಲೆಯನ್ನು ಬೆಳೆಸಬೇಕು, ಕಲಾವಿದರನ್ನ ಕೂಡ ಆಗಬೇಕು,
ನಾಟಕ ಆಡಬೇಕನ್ನೋ ಆಸಕ್ತಿ ಐತಿ. ದೇವರು ಅವರ ನಟರಂಗ ಸಂಸ್ಥೆಗೆ ಆಯುಷ್ಯ ಕೊಡಲಿ, ಆರೋಗ್ಯ ಕೊಡಲಿ, ಜೊತೆಗೆ ನಾಟಕ ಸಂಗೀತ ಸಂಸ್ಕೃತಿ ಇಲಾಖೆಯ ಕೃಪೆಯೂ ಅವರ ಸಂಘದ ಮೇಲೆ ಇರಲಿ ಅಂತ ಆಶಿಸ್ತಾ ನನಗೆ ಎರಡು ಮಾತನ್ನು
ಅಮ್ಮ, ನೀನು ಸಾಯಬೇಕೆ? ನನ್ನ ತಬ್ಬಲಿ ಮಾಡಬೇಕೆ?
ಬಂದಿತು. ಪುಣ್ಯಕೋಟಿಯ ಮಾತ ಕೇಳಿ ಕಣ್ಣ ನೀರನ್ನು ಸುರಿಸಿ ಬಂದು ಕನ್ನೆಯವಳನ್ನು ಕೊಂದು ತಿಂದರೆ ಹೆಚ್ಚನ ಪರಮಾತ್ಮನು. ಪುಣ್ಯಕೋಟಿಯ ಮಾತ ಕೇಳಿ ಕಣ್ಣ ನೀರನ್ನು ಸುರಿಸಿ ಬಂದು ಕನ್ನೆಯವಳನ್ನು ಕೊಂದು ತಿಂದರೆ ಹೆಚ್ಚನ ಪರಮಾತ್ಮನು. ಎನ್ನ ಒಡಹುಟ್ಟಕ್ಕ ನೀನು ನಿನ್ನ ಕೊಂದು ಏನ ಪಡೆವೆನು. ಎನ್ನ ಒಡಹುಟ್ಟಕ್ಕ ನೀನು ನಿನ್ನ ಕೊಂದು ಏನ ಪಡೆವೆನು. ನಿನ್ನ ಕೊಂದು ಏನ ಪಡೆವೆನು ನಾನು. ಎನ್ನ ಒಡಹುಟ್ಟಕ್ಕ ನೀನು ನಿನ್ನ ಕೊಂದು ಏನ ಪಡೆವೆನು. ಎನ್ನ ಒಡಹುಟ್ಟಕ್ಕ ನೀನು ನಿನ್ನ ಕೊಂದು ಏನ ಪಡೆವೆನು. ತಿನ್ನುತ್ತಾ ಹುಲಿ ಹಾರಿದೆನೆನು ತನ್ನ ಪ್ರಾಣವ ಬಿಟ್ಟಿತು. ತಾಯಿ ತಂದೆ ಸತ್ಯವೇ ನಮ್ಮ ಬಂಧು ಬಳಗ, ಸತ್ಯವೇ ನಮ್ಮ ಬಂಧು ಬಳಗ. ಸತ್ಯವಾಕ್ಯಕ್ಕೆ ತಪ್ಪಿ ನಡೆದರೆ ಮೆಚ್ಚನ ಪರಮಾತ್ಮನು. ಸತ್ಯವೇ ನಮ್ಮ ತಾಯಿ ವಾಕ್ಯಕ್ಕೆ ತಪ್ಪಿ ನಡೆದರೆ ಮೆಚ್ಚನ ಪರಮಾತ್ಮನು. ಸತ್ಯವೇ ನಮ್ಮ ತಾಯಿ ತಂದೆ, ಸತ್ಯವೇ ನಮ್ಮ ಬಂಧು ಬಳಗ. ಸತ್ಯವಾಕ್ಯಕ್ಕೆ ತಪ್ಪಿ ನಡೆದರೆ ಮೆಚ್ಚನ ಪರಮಾತ್ಮನು. ನಿಜವಾಗ್ಲೂ ಕೂಡ ಮಕ್ಕಳು ಅದ್ಭುತ ನಟನಾ ಕೌಶಲ್ಯವನ್ನು ಹೊಂದಿರತಕ್ಕಂಥ ಪ್ರತಿಭೆಗಳು. ನೀವು ಅವ್ರನ್ನ ನೋಡಿದರೆ ಗಮನಿಸ್ಬೋದು, ವಯಸ್ಸಿನ ಮಿತಿಯನ್ನು ಮೀರಿ ಭಾವನೆಗಳನ್ನು ತುಂಬಿ ನಮ್ಮೆಲ್ಲರನ್ನೂ ಕೂಡ ಕಣ್ಣಂಚಿನಲ್ಲಿ ನೀರು ಬರುವ ಹಾಗೆ ಭಾಳ ಅದ್ಭುತವಾಗಿ ಅಭಿನಯವನ್ನು ನೀಡಿದ್ದಾರೆ. ಆ ಹಿನ್ನೆಲೆ ಒಳಗೆ ಇದಕ್ಕೆ ಕಾರಣೀಕರ್ತರಾಗಿರ್ತಕ್ಕಂಥ ನಟರಂಗ ಸಾಂಸ್ಕೃತಿಕ ಕೇಂದ್ರದ ಮುಖ್ಯಸ್ಥರಾಗಿರ್ತಕ್ಕಂಥ ಶ್ರೀಯುತ ಸೋಮಶೇಖರ್ ಚಿಕ್ಕಮಠ ಅವ್ರನ್ನ
ಹಾಗೆಯೇ ಅದರ ನಿರ್ದೇಶನ ನೀಡಿರ್ತಕ್ಕಂಥ ನಮ್ಮ ಹಿರಿಯರಾಗಿರ್ತಕ್ಕಂಥ ಮಹಾಂತೇಶ್ ಅವರಿಗೆ ಹೃತ್ಪೂರ್ವಕವಾಗಿರ್ತಕ್ಕಂಥ ಅಭಿನಂದನೆಗಳನ್ನು ಸಲ್ಲಿಸೋಣ. ಈ ಒಂದು ನಾಟಕ ಇದು ಒಂದು ಯಾತ್ರೆಯಾಗಿ ಬೇರೆ ಬೇರೆ ಮಕ್ಕಳಿಗೆ ಇದು ತಲುಪಬೇಕು ಅಂತಕ್ಕಂಥ ಆಶಯವನ್ನು ಈ ತಂಡದವರು ಹೊಂದಿದ್ದಾರೆ. ಶಾಲಾ ಕಾಲೇಜುಗಳಲ್ಲಿ ಇದು ಪ್ರದರ್ಶನಗೊಳ್ಳಬೇಕು, ಮಕ್ಕಳು ಇದನ್ನು ನೋಡಬೇಕು. ಹಾಗೆಯೇ ತಾವು ಕೂಡ ರಂಗಭೂಮಿಯ ಬಗ್ಗೆ, ನಾಟಕದ ಬಗ್ಗೆ ಅಭಿರುಚಿಯನ್ನು ಹೊಂದಬೇಕು ಅಂತಕ್ಕಂಥ ಆಶಯವನ್ನು ಈ ತಂಡದವರು ಹೊಂದಿರೋ ಹಿನ್ನೆಲೆ ಒಳಗೆ ನಾನು ವಿಶೇಷವಾಗಿ ಶ್ರೀನಿವಾಸ್ ಹುಯಿಲ್ಗೋಳ ಸರ್ ಅವ್ರನ್ನ ವಿನಂತಿ ಮಾಡ್ಕೊಳ್ಳೋದು ಏನಪ್ಪ ಅಂದ್ರೆ, ಏನು ಶಿಕ್ಷಣ ಸಂಸ್ಥೆಗಳಿದಾವೆ, ಆ ಶಿಕ್ಷಣ ಸಂಸ್ಥೆಗಳು ಆ ಮುಖ್ಯಸ್ಥರು ಮನಸ್ಸು ಮಾಡಿದರೆ ಈ ಮಕ್ಕಳ ಪ್ರದರ್ಶನವನ್ನು ತಮ್ಮ ತಮ್ಮ ಶಾಲೆಗಳಲ್ಲಿ ಏರ್ಪಡಿಸಲಿಕ್ಕೆ ಸಾಧ್ಯ ಆಗ್ತೈತಿ. ಅದರ ಜೊತೆಗೆ ಕೇವಲ ಇದೊಂದು 38 ನಿಮಿಷದ ಪ್ರಯೋಗ ಆಗಿರೋದ್ರಿಂದ ಆ ಮಕ್ಕಳ ಏನೊಂದು ದಿನನಿತ್ಯದ ಕಲಿಕೆ ಇರ್ತೈತಲ್ಲ ಅದಕ್ಕೆ ಹೆಚ್ಚು ತೊಂದರೆನೂ ಕೂಡ ಆಗಲ್ಲ. ಅದರ ಜೊತೆಗೆ ಒಂದು ಸಂದೇಶವನ್ನು ಹೊತ್ತಿರ್ತಕ್ಕಂಥ ಈ ಒಂದು ಗೀತೆ ಎಲ್ಲವನ್ನೂ ಕೂಡ ನಾವು ಕೇಳಿ ಬೆಳೆದಿದ್ದೀವಿ. ಇದು ಪುಣ್ಯಕೋಟಿ ಹಾಡು ನಮ್ಮ ಬಾಲ್ಯದ ಒಂದು ಭಾಗವಾಗಿಯೇ ಇಂತಿದ್ದು. ಆ ಹಿನ್ನೆಲೆ ಒಳಗೆ ಇವತ್ತಿನ ತಲೆಮಾರಿನ ಮಕ್ಕಳಿಗೆ ಬಹುಶಃ ಈ ಹಾಡು ಇರಲಿಕ್ಕಿಲ್ಲ ಪಠ್ಯದಲ್ಲಿ. ಅದರ ಮೂಲಕ ಒಂದು ಉತ್ತಮವಾಗಿರ್ತಕ್ಕಂಥ ಸಂದೇಶ ಇದೆ. ಆ ಸಂದೇಶವನ್ನು ಮಕ್ಕಳು ಅರ್ಥ ಮಾಡಿಕೊಂಡು ಮಕ್ಕಳಲ್ಲಿರ್ತಕ್ಕಂಥ ಒಂದು ನಟನೆಯ ಕೌಶಲ್ಯ ಅದು ಎಲ್ಲ ಮಕ್ಕಳಲ್ಲೇ ಇರ್ತದೆ, ಇದೇ ಮಕ್ಕಳಲ್ಲಿ ಅಲ್ಲ, ಇದು ಎಲ್ಲ ಮಕ್ಕಳ ಪ್ರತಿನಿಧಿಯು. ಎಲ್ಲ ಮಕ್ಕಳು, ಪ್ರತಿಯೊಂದು ಮಕ್ಕಳು ಅದ್ಭುತ ನಟರು, ನಟಿಯರು. ಅಂಥವ್ರಿಗೆ ಒಂದು ಅವಕಾಶ ಸಿಕ್ಕಾಗ ಈ ಮಕ್ಕಳಿಗೆ ಅವಕಾಶ ಸಿಕ್ಕತಿ ಅದನ್ನು ತೋರ್ಪಡಿಸ್ಯಾರ. ಎಲ್ಲ ಮಕ್ಕಳಿಗೂ ಕೂಡ ಅವಕಾಶ ಸಿಕ್ಕರೆ ಖಂಡಿತವಾಗಿ ಅವರಲ್ಲಿ ಒಳಗಡೆ ಇರ್ತಕ್ಕಂಥ ಒಬ್ಬ ನಟ, ನಟಿ ಹೊರಗೆ ಬರಲಿಕ್ಕೆ ಸಾಧ್ಯ ಆಗ್ತೈತಿ. ಆ ಹಿನ್ನೆಲೆ ಒಳಗೆ ಇಲ್ಲಿರ್ತಕ್ಕಂಥ ಎಲ್ಲ ಹಿರಿಯರಲ್ಲಿ ನನ್ನ ವಿನಂತಿ ಏನಪ್ಪ ಅಂದ್ರೆ, ಇದೊಂದು ಯಾತ್ರೆಯಾಗಿ ಬೇರೆ ಬೇರೆ ಶಾಲಾ ಕಾಲೇಜುಗಳಲ್ಲಿ ಇದು ಹೋಗಿ ಈ ಮಕ್ಕಳು ಅಭಿನಯ ಮಾಡಲಿಕ್ಕೆ ಅವಕಾಶವನ್ನು ಮಾಡಿಕೊಡ್ಬೇಕು ಅಂತೇಳಿ ತಮ್ಮಲ್ಲಿ ವಿನಂತಿಯನ್ನು ಮಾಡಿಕೊಂಡು ನಾನು ನೋಡ್ತಾ ಇದ್ದೆ ಸೈಡ್ ನಿಂತು. ಇದು ನಾವು ನಿಜ ಜೀವನದಲ್ಲಿ ನಾರ್ಮಲ್ ಪಬ್ಲಿಕ್ ಆಗಿ ನೋಡಿ ಹತ್ತಿರುವಂಥ ಘಟನೆ. ಇದೇ ನಾಟಕನ ರಿಹರ್ಸಲ್ ಅಂತ ಗದಗಿನ ಸಬ್ಜೆಲಿಗೆ ತೊಗೊಂಡು ಹೋಗಿದ್ವಿ. ಇದ ಮಕ್ಕಳು ಕರ್ಕೊಂಡು ನಾವು ಸಬ್ಜೆಲಿಗೆ ಹೋದಾಗ 87 ಜನ ಕೈದಿಗಳಿದ್ರು. ಕೈದಿಗಳು ಎಷ್ಟು ಕಠೋರ ಆಗಿರ್ತಾರೋ ಗೊತ್ತಿಲ್ಲ. ಈ ನಾಟಕ ನೋಡಿ ಎಲ್ಲರೂ ಹತ್ರ ಇವತ್ತಿಗೂ ಸುಪ್ರಿಟೆಂಡೆಂಟ್ ಸರ್ ಫೋನ್ ಮಾಡ್ತಾರೆ, ಇಂಥ ನಾಟಕಗಳು ನಮ್ಮ ಜೈಲಲ್ಲಿರುವಂಥ ಕೈದಿಗಳಿಗೆ ತುಂಬ ಅವಶ್ಯಕವಾಗಿತ್ತು, ಅದನ್ನು ನೀವು ಮಾಡಿ ಯಶಸ್ವಿ ಮಾಡಿ ಕೊಟ್ರಿ. ಒಂದಿಷ್ಟು ಕೈದಿಗಳು ನಾವು ಮಾತಾಡ್ತೀವಂತ ಎದ್ದು ಬಂದು ಮೈಕ್ ಹಿಡ್ಕೊಂಡು ಅವ್ರ ಮಕ್ಕಳು ನೆನೆಸ್ಕೊಂಡ್ರು, ಅವ್ರ ತಂದೆ ತಾಯಿ ಕಳ್ಕೊಂಡು ನೆನೆಸ್ಕೊಂಡ್ರು. ನಾವು ಕ್ಷಣಿಕ ಒಂದು ತಪ್ಪನ್ನು ಮಾಡಿದ್ದಕ್ಕೆ ಇವತ್ತು ಅನುಭವಿಸಕತ್ತೀವಿ. ನಾವಿಲ್ಲಿ ಅದೀವಿ, ಅಲ್ಲಿ ನಮ್ಮ ಮಕ್ಕಳು ಏನು ಮಾಡತ್ತಾರ, ಅಲ್ಲಿ ಮನೆಯಾಗ ಏನು ಮಾಡ್ತಾರೆ ಅನ್ನೋ ಒಂದು ಉದ್ದೇಶನ ಹೇಳಿದ್ರು ಅವರು. ನಾನು ಈ ಒಂದು ಪಾತ್ರವನ್ನು ನಾ ಸಣ್ಣಕ್ಕಿದ್ದಾಗ ಮಾಡಿದ್ದೆ. ಆದರೆ ಎಷ್ಟು ನನಗೆ ದುಃಖ ಆಗಿತ್ತು ಅಂತಂದರೆ, ಆ ಮಗು ಅಳೋದು ನಾನೇನು ಇಷ್ಟು ಪರ್ಫೆಕ್ಟಾಗಿ ಮಾಡಿದ್ದಿಲ್ಲ. ಆ ಮಕ್ಕಳ ಭಾವನೆಗಳನ್ನು ಮುಖದೊಳಗೆ ವ್ಯಕ್ತಪಡಿಸ್ತಿದ್ರಲ್ಲ, ಅದನ್ನು ನಾವು ನೋಡಿ ಕಲಿಬೇಕು. ನಾವು ಇಷ್ಟು ದೊಡ್ಡವರು ಅದನ್ನು ನಾನು ನಾಟಕ ಮಾಡ್ತೀನಿ, ಆದರೆ ಇಷ್ಟೊಂದು ವ್ಯಕ್ತಪಡಿಸೋಕೆ ನನಗೆ ಇನ್ನೂ ಅರ್ಥ ಆಗಿಲ್ಲ. ಆ ಮಗುಗೆ ಎಷ್ಟು ಥ್ಯಾಂಕ್ಸ್, ಆ ಕಲಿಸ್ತವ್ರಿಗೆ ಎಷ್ಟು ಥ್ಯಾಂಕ್ಸ್ ಹೇಳಿದ್ರು ಸಾಧ್ಯ. ನಮ್ಮ ಈ ಮಕ್ಕಳನ್ನು ಉದ್ದೇಶಿಸಿ ಮತ್ತು ಈ ಕಾರ್ಯಕ್ರಮ ಉದ್ದೇಶಿಸಿ ಮತ್ತು ಇಲ್ಲಿನ ನಮ್ಮ ರಂಗಭೂಮಿ ವಾತಾವರಣ ಗದಗಿಂದು ಹೆಂಗೆ ಉದ್ದೇಶಿಸಿ ಒಂದೆರಡು ಮಾತುಗಳು ಹೇಳ್ಬೇಕು. ರಂಗಭೂಮಿ ಸಂಘಟನೆ ಬಹಳ ಕಷ್ಟವಾದದ್ದು. ನಾನು ವೃತ್ತಿ ನಾಟಕ ಕಂಪನಿಗಳ ಮಾಲೀಕರ ಹತ್ರ ಅಲ್ಲೇ ಹೋಗಿ ಅವರ ನೋವನ್ನು ನೋಡಿ ಅವರ ಬೋರ್ಡಿಂಗ್ನಲ್ಲೇ ಊಟ ಮಾಡಿ ಅವ್ರ ಜೊತೆ ಯಾವತ್ತಿಗೂ ಒಡನಾಟ ಇತ್ತು. ಹೀಗಾಗಿ 50 ವರ್ಷದಿಂದ ನಾನು ಸ್ನೇಹರಂಗ ಅಂತೇಳಿ ಕಲ್ಲಲ್ಲಿ ಕಟ್ಟಿಕೊಂಡು ಇದು ಒಂದು ನನಗನ್ಸಿದ ಮಟ್ಟಿಗೆ ಇದು 70ನೇ ಪ್ರೊಡಕ್ಷನ್ ಎಲ್ಲ ಜಿಲ್ಲೆಯಲ್ಲೂ ಮಾಡಿಸಿದ್ದೀನಿ. ಅದಕ್ಕೆ ಮಕ್ಕಳು ಭಾಳ ಬಯಸ್ಕೊಂಡ್ರು, ಪಾಪ ಒಂದೆರಡು ಇಂಟು ಚೆನ್ನಾಗಿ ಮಾಡಿದರು, ಭಾಳ ಚೆನ್ನಾಗಿ ಮಾಡಿದರು. ಅವ್ರಿಗೆ ಎಲ್ಲರಿಗೂ ನಿಮ್ಮ ಪರವಾಗಿ ನನ್ನ ಪರವಾಗಿ ಅವರಿಗೆ ಕೃತಜ್ಞತೆಗಳನ್ನು ಸಲ್ಲಿಸ್ತೀನಿ. ದಯವಿಟ್ಟು ಇದು ಎಲ್ಲ ಶಾಲೆ ಕಾಲೇಜಿನಲ್ಲಿ ಹೋಗಬೇಕು, ತಲುಪಬೇಕು. ಕೇವಲ 36 ನಿಮಿಷದ ಇದು ರೂಪಕ. ಶಾಲೆಯ ಕೊನೆ ಪೀರಿಯಡನ್ನು ಬಿಟ್ಟುಕೊಟ್ಟು ಅವರಿಗೆ ಕೊಟ್ಟರೆ ಆ ಮಕ್ಕಳಿಗೂ ಕರ್ಕೊಂಡು ಬಂದು ನಿಮ್ಮಲ್ಲಿ ಪ್ರದರ್ಶನ ಮಾಡ್ತೀವಿ. ದಯವಿಟ್ಟು ಎಲ್ಲರೂ ಸಹಕಾರ ಮಾಡಿ. ಎಲ್ಲರೂ ನಿಮ್ಮ ಬಾಯಿಂದ ಒಂದು ಹೇಗಿದೆ ರೂಪಕ ಅನ್ನೋದು ಸ್ವಲ್ಪ ಮುಟ್ಟಿಸಿದರೆ
ನಮಗೆ ನಟರಂಗಕ್ಕೆ ಅದೇ ಕೆಲವು ಮತ್ತೇನಿಲ್ಲ. ಅವರು ಪ್ರತಿ ವರ್ಷ ಬೇಸಿಗೆ ಶಿಬಿರಲ್ಲಿ ಮಾಡ್ತಾರೆ. ಅಲ್ಲಿ ಕೂಡ 150ರಿಂದ 200 300 ಜನ ಬರ್ತಾರೆ. ಬೇರೆ ಬೇರೆ ಜಿಲ್ಲೆಯಿಂದ ಬರ್ತಾರೆ. ನೀವು ಆ ಶಿಬಿರದಲ್ಲಿ ಮಕ್ಕಳನ್ನ ಕಳಿಸ್ಕೊಡಿ. ನಿಮ್ಮ ಮಕ್ಕಳಿಗೆ ಒಳ್ಳೆಯ ಒಂದು ರಸದೌತಣ. ಈ ಮೊಬೈಲ್ ಹಾವಳಿಯಿಂದ ಅವ್ರನ್ನ ಬಿಡಿಸ್ಬೋದು. ಈ ಮೊಬೈಲನ್ನು ಬಿಡಿಸ್ಬೋದು ನಿಮ್ಮ ಮಕ್ಕಳಿಗೆ. ಶಾಲೆ ಬಿಟ್ಟ ತಕ್ಷಣ ಬಂದ ತಕ್ಷಣ ನಿಮ್ಮ ಮೊಬೈಲ್ ಕಳಿಸ್ಕೊಡ್ತಾರೆ. ಅದಕ್ಕೆ ನೀವು ಇಲ್ಲಿ ದಿವಸ ಒಂದು ತಾಸು 2 ತಾಸು ಅಂತ ಬಿಟ್ಟರೆ ಅವ್ರಿಗೆ ಡ್ಯಾನ್ಸು, ಹಾಡು, ಕುಣಿತ, ನಾಟಕ ಎಲ್ಲ ಕಲಿಸ್ತೀವಿ. ಮುಂದೆ ಅವರು ಒಳ್ಳೆ ಊಟ ಮಾಡಿ ಮಲ್ಕೊಂಡ್ಬಿಡ್ತಾರೆ, ಫ್ಲ್ಯಾಟ್ ಆಗಿಬಿಡ್ತಾರೆ. ಅದಕ್ಕೋಸ್ಕರ ನೀವು ಮೊಬೈಲನ್ನು ಭಾಳ ಅಪಾಯಕಾರಿ. ದಯವಿಟ್ಟು ಆ ಮೊಬೈಲನ್ನು ಬಿಡಿಸಿ ಇಂಥ ಸಾಂಸ್ಕೃತಿಕ ಚಟುವಟಿಕೆಗೆ ನಿಮ್ಮ ಮಕ್ಕಳನ್ನು ಕಳಿಸಿ ಮಕ್ಕಳಿಗೆ ಒಂದು ಒಳ್ಳೆಯ ಬೋಧನೆ ನೀಡಿ. ಮೊದಲು ನಮ್ಮ ಪಾಲಕರದೇ ತಪ್ಪದು. ನಾವು ಮೊಬೈಲ್ ಕೊಟ್ಟು ಅವ್ರಿಗೆ ಭಾಳ ತಪ್ಪು ಮಾಡ್ತೀವಿ. ದಯವಿಟ್ಟು ಮೊಬೈಲ್ ಕೊಡಬೇಡಿ. ಇಂಥ ರಂಗಶಾಲೆಗಳು ಸಾಕಷ್ಟಿವೆ. ಅದಕ್ಕೆ ದಯವಿಟ್ಟು ನಟರಂಗ ಈಗ 10ನೇ ವರ್ಷದಲ್ಲಿ ಪದಾರ್ಪಣೆ ಮಾಡ್ತಾಯಿದೆ. ಅದ್ಧೂರಿಯಾಗಿ ಆ ಕಾರ್ಯಕ್ರಮವನ್ನು ಹಾಕ್ಕೋತೀವಿ. ಅದಕ್ಕೆ ನಿಮ್ಮ ಮಕ್ಕಳನ್ನ ಎಲ್ಲರೂ ನಟರಂಗಕ್ಕೆ ಕಳಿಸ್ಕೊಡ್ರಿ. ಅಲ್ಲಿ ನಿಮಗೂ ಒಂಥರ ರಿಲ್ಯಾಕ್ಸ್ ಇರ್ತದೆ. ಮಕ್ಕಳು ಅಲ್ಲಿ ಕಲಿತಾ ಒಂದು ನಿಮಗೂ ನೆಮ್ಮದಿ ಇರ್ತದೆ. ಅವರು ಮೊಬೈಲ್ ಬಿಟ್ಟು ಟಿ ವಿ ಬಿಟ್ಟು ಅಲ್ಲಿ ಯಾವುದೂ ಮೊಬೈಲ್ ಇರೋದಿಲ್ಲ, ಟಿ ವಿ ಇರೋದಿಲ್ಲ. ಬರೀ ಡ್ಯಾನ್ಸು, ಹಾಡು, ಕುಣಿತ, ಆನಂತರ ಮಕ್ಕಳಿಗೆ ಶಿಸ್ತು, ಸಮಯ ಪ್ರಜ್ಞೆ, ಓದು, ಅವರು ಎಲ್ಲ ಚಟುವಟಿಕೆ, ಯೋಗ ಕೂಡ ಹೇಳ್ತಾರೆ ಅವರು. ದಯವಿಟ್ಟು ನಿಮ್ಮ ಮಕ್ಕಳನ್ನು ನಟರಂಗಕ್ಕೆ ಕಳಿಸಿ ಪ್ರೋತ್ಸಾಹಿಸಬೇಕಂತ ವಿನಂತಿ ಮಾಡ್ಕೊಳ್ತೀನಿ. ಗದಗಿನಲ್ಲಿ ಒಳ್ಳೆಯ ಎಲ್ಲ ದೊಡ್ಡ ಮುಖಂಡರು, ದೊಡ್ಡ ಸಂಸ್ಥೆಯ ಅಧ್ಯಕ್ಷರುಗಳು, ಹಾಗೆ ಈ ಮಂಗಲ ಭವನವನ್ನು, ಈ ಮಂಟಪವನ್ನು ಕೊಟ್ಟಂಥ ಸಿದ್ದರಾಮ ಸ್ವಾಮಿಗಳಿಗೆ ಹಣೆ ಮಾಡಿದರು. ಅವರಿಗೂ ಕೂಡ ಕೃತಜ್ಞತೆ ಹೇಳ್ತೀನಿ. ಹಾಗೂ ಇಲ್ಲಿ ಬಂದಂಥ ಎಲ್ಲ ಹಿರಿಯರಿಗೆ ನನ್ನ ಹಣೆ ಮಾಡಿದ್ದು ನಾನು ಒಂದು ಮಾತು ಮುಗಿಸ್ತೀನಿ. ನಿಮಗೂ ಕೂಡ ಶರಣ